ನಮಸ್ಕಾರ ಎಲ್ಲರಿಗೆ ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. IPL ಪ್ರಿವ್ಯೂ ಸೀರೀಸ್ನ ಮೂರನೇ ವಿಡಿಯೋ, ಮೂರನೇ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಹಾಗೆ ಎರಡನೇ ವಿಡಿಯೋದಲ್ಲಿ ಮುಂಬೈ ಇಂಡಿಯನ್ಸ್ಗೆ ನಾನು ಚಾಂಪಿಯನ್ ತಂಡ ಅಂತ ಹೇಳಿದ್ನೋ, ಹಾಗೆ ಇದು ಕೂಡ ಚಾಂಪಿಯನ್ ತಂಡ, ಅದರಲ್ಲೇನು ಡೌಟೇ ಇಲ್ಲ. CSKಯ ಲಾಸ್ಟ್ 5-6 ವರ್ಷಗಳ ಒಂದು ಜರ್ನಿ ನೋಡಿದರೆ ಹೇಗೆ ಅಂತಂದರೆ, ಪ್ಲೇ ಆಫಿಗೆ ಸಿಲೆಕ್ಟ್ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ವಿನ್ ಆಗ್ತಾರೆ ಕಪ್ಪು, ಮತ್ತು ಪುನಃ ಪ್ಲೇ ಆಫಿಗೆ ಸಿಲೆಕ್ಟ್ ಆಗೋದಿಲ್ಲ, ಮತ್ತೆ ಪುನಃ ಮರು ವರ್ಷ ಚಾಂಪಿಯನ್ ತಂಡ ಆಗಿ ಹೊರಹೊಮ್ಮುತ್ತಾರೆ. ಲಾಸ್ಟ್ ಇಯರ್ ಮತ್ತೆ ಪುನಃ ಜಸ್ಟ್ ಕೂದಲೆಳೆಯ ಅಂತರದಲ್ಲಿ ಪ್ಲೇ ಆಫಿಗೆ ಸಿಲೆಕ್ಟ್ ಆಗಲಿಲ್ಲ. ಸೊ ಹಾಗಾದರೆ ಈ ವರ್ಷ ಚಾಂಪಿಯನ್ ಆಗ್ತಾರಾ ಗೊತ್ತಿಲ್ಲ. ಬಟ್ ಆಕ್ಷನ್ ವೈಸು ನೋಡೋದಿದ್ರೆ, ಒಂದು ಟಕ್ ಅಂತ ಒನ್ ವರ್ಡಲ್ಲಿ ಹೇಳೋದಿದ್ರೆ, ಹೋಮ್ ಪಿಚ್ಚಿಗೆ ಹೇಳಿ ಮಾಡಿಸಿದ ತಂಡ, ಅದರಲ್ಲಿ ಡೌಟ್ ಇಲ್ಲ. ಚೆನ್ನೈ ಪಿಚ್, ಸ್ಪಿನ್ ಪಿಚ್ಚು ಎಂಬುದು ಜಗಜ್ಜಾಹೀರು, ಅದು ಎಲ್ರಿಗೆ ಸಹ ಗೊತ್ತುಂಟು. ಆ ಒಂದು ಹೋಮ್ ಪಿಚ್ನ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಆ 8 ಮ್ಯಾಚಲ್ಲಿ ಮಿನಿಮಮ್ 5ರಿಂದ 6 ಮ್ಯಾಚ್ ವಿನ್ ಆಗಬೇಕು ಅಂತ ಪಣ ತೊಟ್ಟುಕೊಂಡು ಕ್ರಿಯೇಟ್ ಮಾಡಿರುವಂತಹ ತಂಡ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಒಳ್ಳೆ ಸ್ಪಿನ್ ಫ್ರೆಂಡ್ಲಿ ಪಿಚ್ಚಿಗೆ ಒಳ್ಳೆ ಸ್ಪಿನ್ ಅಟ್ಯಾಕ್ ಇರುವಂತಹ CSK ತಂಡ. ಆಕ್ಷನ್ ಟೈಮಲ್ಲಿ ಎಂತ ಹೇಳಿದ್ದೆ ಅಂತಂದರೆ, ಫೈರ್ ಪವರ್ ಒಂಚೂರು ಮಿಸ್ ಆಗಿದಾಗೆ ಕಾಣ್ತದೆ ಅಂತ. ಈಗ ಸಹ ಅದೇ ಮಾತಿಗೆ ಒಪ್ತೇನೆ ನಾನು. ಬ್ಯಾಟಿಂಗ್ ಒಳ್ಳೆ ಉಂಟು, ಬೌಲಿಂಗ್ ಒಳ್ಳೆ ಉಂಟು, ಒಂದೇ ಒಂದು ಕೊರತೆ ಏನು ಅಂತಂದರೆ, ಅಲ್ಲಿ ಒಂದು ಬಿಗ್ ಫಿನಿಷರ್. ಎಸ್, ಧೋನಿ ಅವರಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ವರ್ಷ ಆಯಿತು, ಫಿಟ್ನೆಸ್ ಇಶ್ಯೂ ಉಂಟು, ಅದೆಲ್ಲ ನಿಮಗೆ ಸಹ ಗೊತ್ತುಂಟು. ಲಾಸ್ಟ್ ಇಯರ್ ಅವ್ರದ್ದು ನೀ ಇಂಜುರಿ ಇತ್ತು, ಬಟ್ IPL ಮುಗ್ದ ಕೂಡಲೇ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ರು. ಬಟ್ ಹೌ ಫಿಟ್, ಎಷ್ಟು ಫಿಟ್ ಆಗಿದ್ದಾರೆ ಅವರು, ಅದು ನಮ್ಗೆ ಗೊತ್ತಿಲ್ಲ. ಯಾಕಂತಂದರೆ ಅದು ಬೈಸೆಪ್ಸ್ ಅದೀದೆಲ್ಲ ಉಂಟು, ಆ ಫಿಟ್ನೆಸ್ ಬಗ್ಗೆ ಮಾತಾಡ್ತಿರೋದಲ್ಲ. ಅವರಿಗೆ ಏನಾದ್ರು ಮತ್ತೆ ಪುನಃ ನೀ ನೋವು ಕಾಣಿಸಿದ ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ಅವರು ಕೇವಲ IPL ಮಾತ್ರ ಆಡ್ತಾ ಇರೋದು ಧೋನಿಯವರು. ಅದು ಬಿಟ್ಟು ಬೇರೆ ಯಾವ ಪ್ರಕಾರದ ಆಟಗಳನ್ನು ಕೂಡ ಅವರು ಆಡ್ತಾ ಇಲ್ಲದಿರುವುದರಿಂದಾಗಿ ನಮಗೆ ಗೊತ್ತಿಲ್ಲ ಅವರ ಫಿಟ್ನೆಸ್ ಯಾವ ರೇಂಜಿಗೆ ಅವರು ಫಿಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲ. ಸೊ ಆದ್ದರಿಂದ ಅವರಿಗೆ ಅವರು ಲಾಸ್ಟ್ ವರ್ಷ ಅಂತೂ ಲಾಸ್ಟ್ 2 to 3 ಓವರ್ಸ್ ಮಾತ್ರ ಆಡ್ತಾಯಿದ್ರು. ಆ ಒಂದು 2-3 ಓವರಲ್ಲಿ ದಡ್ ಅಂತ ಹೊಡಿತಾಯಿದ್ರು. ಎಸ್, ಬಟ್ CSK ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ, ಧೋನಿ ಅವರು ಅಟ್ಲೀಸ್ಟ್ ಒಂದು 5-6 ಓವರು ಒಂದು ಆ ಥರ ಆಡಿ ದಡಬಡ ಅಂತ ಹೊಡೆದು ರನ್ ರೇಟನ್ನು ಮೇಲೆ ತಗೊಂಡೋಗಲಿ, ದೊಡ್ಡ ಮೊತ್ತ ಕಲೆ ಹಾಕುವ ಹಾಗೆ ಹೆಲ್ಪ್ ಮಾಡಲಿ ಧೋನಿಯವರು ಅಂತ CSK ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದು. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಧೋನಿ ಅವರ ಜೊತೆ ಇನ್ನೊಬ್ಬ ಫಿನಿಷರ್ ಬೇಕಿತ್ತು. ಆ ಒಂದು ಫಿನಿಷರ್ ನನಗೆ ಪರ್ಸ್ನಲಿ ಆ ಫಿನಿಷರ್ ಇಲ್ವಲ್ಲ ಮಾರ್ರೆ ಅಂತ ಅನ್ನಿಸ್ತಾ ಉಂಟು. ಬಿಟ್ಟರೆ ಓವರ್ ಆಲ್ ತಂಡ ಸೂಪರ್ ಉಂಟು. ತಂಡ ಹೇಗುಂಟು ಪಟಕ್ಕೆಂದ ನೋಡಿಕೊಂಡು ಬರೋ ಬಂತು. ಇವರು CSK ಈಸ್ ಫೇಮಸ್ ಫಾರ್ ಇಟ್ಸ್ ಓಪನಿಂಗ್ ಕಾಂಬಿನೇಷನ್. ಹಲವು ವರ್ಷಗಳಿಂದ, ಈಗ ಇತ್ತೀಚೆಗೆ ಅಂತಲ್ಲ, ಡೂಪ್ಲೆಸಿಸ್ ಏನು RCBಗೆ ಒಂದರಲ್ಲ, ಡೂಪ್ಲೆಸಿಸ್ ಮತ್ತು ಗಾಯಕ್ವಾಡ್ ಅಂತಲ್ಲ, ಅದಕ್ಕಿಂತ ಮುಂಚೆ ಹಸ್ಸಿ, ಮುರಳಿ ವಿಜಯ್, ಡಿಕಾಕ್, ಸೊ ಡ್ವೇನ್ ಸ್ಮಿತ್ ಇವರೆಲ್ಲ, ಡಿಕಾಕ್ ಅಲ್ಲ ಸಾರಿ, ಮೆಕ್ಕಲಮ್ ಮತ್ತು ಡ್ವೇನ್ ಸ್ಮಿತ್ ಇವರೆಲ್ಲ ಇದ್ರಲ್ಲ. ಸೊ ಓಪನಿಂಗ್ ಕಾಂಬಿನೇಷನ್ ಎಲ್ಲ ಭಾರಿ ಚಂದ ಮಾಡಿ ಆಡ್ತಾಯಿದ್ರು. ಸೊ ಲಾಸ್ಟ್ ಇಯರ್ ಸ್ವಲ್ಪ ಕೈ ಕೊಟ್ಟಿದೆ ಇವರ ಓಪನಿಂಗ್ ಕಾಂಬಿನೇಷನ್. ಬಟ್ ಸ್ಟಿಲ್ ಈ ಆಕ್ಷನಲ್ಲಿ ಮತ್ತೆ ಪುನಃ ಕಾನ್ವೇ ಮತ್ತು ರಚಿನ್ ರವೀಂದ್ರ ಅವರನ್ನೆಲ್ಲ ವಾಪಸ್ಸು ಅಂದರೆ ತಂಡದಲ್ಲಿ ಆಕ್ಷನಲ್ಲಿ ಬೈ ಮಾಡಿ ಇಟ್ಕೊಂಡಿರೋದ್ರಿಂದಾಗಿ ಅವರು ಅವರ ಮೂಲ ಆಟಗಾರರಿಗೆ ಮಣೆ ಹಾಕಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರ ಜೊತೆ ಕಾನ್ವೆ ಅವರೇ ಓಪನಿಂಗ್ ಬರ್ತಾರೆ. 1 ಡೌನಲ್ಲಿ ರಚಿನ್ ರವೀಂದ್ರ ಅವರನ್ನು RTMಲ್ಲಿ ಬೈ ಮಾಡಿದ್ದು ಸ್ಟೀಲ್ ಡೀಲ್. ಏನು 4 ಕೋಟಿಗ ಏನೋ ಸಿಕ್ಕಿದ್ರಲ್ಲ, ಎಂತ ಮರ ಭಯಂಕರ ಕಡಿಮೆ ಪ್ರೈಸಿಗೆ ಅಂಥ ಒಂದು ಪ್ರಚಂಡ ಆಟಗಾರ ಸೇಲ್ ಆದದ್ದು ನನಗೆ ತುಂಬ ಆಶ್ಚರ್ಯ ಆಯಿತು. ಬೇರೆ ಯಾವ ಟೀಮ್ಸ್ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ವ ಅಂತ. 1 ಡೌನ್ ರಚಿನ್ ರವೀಂದ್ರ. ಇವರು 3 ಜನರಲ್ಲಿ 2 ಕ್ಲಿಕ್ ಆದರೆ ದೊಡ್ಡ ಸ್ಕೋರ್ ಬರ್ತದೆ, ಅದರಲ್ಲಿ ಏನು ಡೌಟೇ ಇಲ್ಲ. ಇಲ್ಲಿ ಒಂದು ಸ್ಪಾಟ್ ಉಂಟಲ್ಲ, 2 ವಿಕೆಟ್ ಹೋದ್ಮೇಲೆ ಬರುವಂಥ ನಂಬರ್ 4 ಅಂದರೆ 2 ಡೌನ್ ಆಟಗಾರ. ಇದು ಈಗ ಸದ್ಯಕ್ಕೆ ರಾಹುಲ್ ತ್ರಿಪಾಠಿಯಿಂದ ನಾನು ಇಟ್ಟಿದ್ದೇನೆ. ಯಾಕಂದರೆ ರಾಹುಲ್ ತ್ರಿಪಾಠಿ ಅಥವಾ ದೀಪಕ್ ಹೂಡಾ ಅಥವಾ ವಿಜಯ್ ಶಂಕರ್ 3 ಜನರಲ್ಲಿ ಒಬ್ಬರನ್ನು ಆಡಿಸ್ಬೋದು. ಬಟ್ 3 ಜನರಲ್ಲಿ ಬೆಟರ್ ಯಾರು? ರಾಹುಲ್ ತ್ರಿಪಾಠಿ ಅವರು. ಲಾಸ್ಟ್ ಸೀಸನ್ SRH ಇದ್ರಲ್ಲ, ಅವರು ಕೆಲವೊಂದು ಮ್ಯಾಚ್ ಭಾರಿ ಚೆಂದ ಮಾಡಿ ಆಡ್ತಾರೆ. ಅವ್ರು ನಿಂತ್ಕೊಂಡು ಆಡೋದಿಲ್ಲ, ಅವ್ರು ಬಾಲ್ ಹಾಕುವ ಮುಂಚೆ ದಡ್ ಅಂತ ಅಲ್ಲಾಡ್ತಾನೆ ಇರ್ತಾರೆ. ಒಂದು ವಿಚಿತ್ರ ಬ್ಯಾಟಿಂಗ್ ಸ್ಟ್ಯಾನ್ಸ್ ಅವರದು. ಬಟ್ ಅವರ ದೇಶೀಯ ಕ್ರಿಕೆಟ್ನ ಫಾರ್ಮ್ ಒಳ್ಳೆಯದಿಲ್ಲ ಸದ್ಯಕ್ಕೆ. ಬಟ್ ಎನಿವೇಸ್ ಹೀ ಈಸ್ ಅ ಫೈನ್ ಪ್ಲೇಯರ್. ಸೊ ರಾಹುಲ್ ತ್ರಿಪಾಠಿ ಅವ್ರನ್ನ ಇಟ್ಕೊಂಡಿದ್ದಾನೆ. ಅದಾದಮೇಲೆ ಸ್ಪಿನ್ ಬ್ಯಾಷರ್ ಶಿವಮ್ ದುಬೆ ಅವರು ಬರ್ತಾರೆ. ಅದಾದಮೇಲೆ ಟ್ರೂ ಆಲ್ರೌಂಡರ್, ಹಲವು ವರ್ಷಗಳಿಂದ CSKಯ ಬೆನ್ನೆಲುಬಾಗಿ ಇರುವಂತಹ ಆಟಗಾರ ರವೀಂದ್ರ ಜಡೇಜಾ ಅವರು. ಆ್ಯಂಡ್ ಈವನ್ ಪ್ರೀವಿಯಸ್ ಆಗಿ ಏನು ಕಪ್ ವಿನ್ ಅದರಲ್ಲ, 2 ಬಾಲಿಗೆ 10 ಬೇಕಿತ್ತು ಅನ್ನುವಂಥ ಸ್ಥಿತಿಯಲ್ಲಿ 6 ಮತ್ತು 4 ಹೊಡೆದು ವಿನ್ ಮಾಡಿಸೋಂಥ ಆಟಗಾರ ಜಡೇಜಾ.
ಚಿಂದಿ ಚಿತ್ರಾನ್ನ ಪ್ಲೇಯರ್, 100 ರೂಪಾಯಿಗೆ 200 ರೂಪಾಯಿ ಪರ್ಫಾರ್ಮೆನ್ಸ್ ಕೊಡುವಂಥ ಆಟಗಾರ ಜಡೇಜಾ ಅವರಿದ್ದಾರೆ. ಅವರು ನಾನು ಫಿನಿಷರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರು, ಯಾಕಂದರೆ ಅವ್ರು ಮೊದಲಿಂದ T20 ಕ್ರಿಕೆಟಲ್ಲಿ ಫಿನಿಷರ್ ಥರ ಆಡ್ತಾ ಇಲ್ಲ, ಅಂಥ ಒಂದು ಹೊಡೆಬಡೆಯ ಆಟಗಾರ ಅಲ್ಲ. 150 ಸ್ಟ್ರೈಕ್ ರೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರ ಹತ್ರ, ಹಬ್ಬ ಬಂದರೆ 160, 200+ ಎವ್ರಿ ಟೈಮ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಇಲ್ಲ. ಅವ್ರ ಹತ್ರ 200 ಸ್ಟ್ರೈಕ್ ರೇಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ತದೆ. ಅಂಥ ಆಟಗಾರ ಅಲ್ಲ ಅವರು, ಒಳ್ಳೆಯ ಆಟಗಾರ, ಬಟ್ ಫಿನಿಷರ್ ಥರವ ನನಗೆ ಪೂರ್ತಿ ಹೌದಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಒಂಚೂರು ನನಗೆ ಒಂದು ಫಿನಿಷರ್ ಕಡಿಮೆ ಆಯ್ತಲ್ಲ ಅಂತ ಅನಿಸ್ತದೆ. ಬಿಟ್ಟರೆ ಸೂಪರ್ ಡೂಪರ್ ಆಟಗಾರ. ಅದಾದಮೇಲೆ ಬರೋದು MS ಧೋನಿ. ಹೋಪ್ಫುಲಿ ಅಟ್ಲೀಸ್ಟ್ 5 ವಿಕೆಟ್ ಹೋದ್ಮೇಲೆ ಧೋನಿಯವರು ಆಡ್ತಾರೆ ಅಂತ ನಾವೆಲ್ಲ ಅಂದುಕೊಂಡಿದ್ದೇವೆ. ನಾನು ಪರ್ಸ್ನಲಿ ಕೇಳಿದರೆ ನನಗೆ ಅವರು 1 ಡೌನ್ ಬರಬೇಕು, ಫ್ಲೋಟರ್ ಥರ ಆಡಬೇಕು, ಡಮ್ 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 ಅಂತ ಹೊಡಿಬೇಕು. ಸಿಂಗಲ್ಸಲ್ಲಿ ಎಂತ ಬೇಡ, ದಡಬಡ ಅಂತ ಹೊಡೆದು ಒಂದು 10 ಬಾಲ್ 20 ಅಥವಾ 20 ಬಾಲ್ 35 ಹೊಡೆದು ಔಟಾಗಿ ಹೋಗಲಿ ಅಂತವೇ ನನಗೆ ಇರೋದು. ಬಟ್ ಅವರು ಫ್ಲೋಟರ್ ಥರ ಸಹ ಆಡಿಸ್ತಾ ಇಲ್ಲ CSK ಮ್ಯಾನೇಜ್ಮೆಂಟ್ ಅವರನ್ನು. ಅಟ್ಲೀಸ್ಟ್ 5 ವಿಕೆಟ್ ಹೋದ್ಮೇಲೆ ಧೋನಿಯವರು ಬರಲಿ ಅಂತ. ಇಲ್ಲೇ ಇದ್ದರೆ ಇದೆಂತ ಇದು ಅಂತ ಖಂಡಿತ ಅನ್ನಿಸ್ತದೆ. ಸೊ ಹೋಪ್ಫುಲಿ 5 ವಿಕೆಟ್ ಹೋದ್ಮೇಲೆ ಅವ್ರು ಬರ್ತಾರೆ. ಅದಾದಮೇಲೆ ರವಿಚಂದ್ರನ್ ಅಶ್ವಿನ್ ನೆಕ್ಸ್ಟ್ ಒಂದು ಪ್ಲೇಸ್. ಅಶ್ವಿನ್ ಬಗ್ಗೆ ನಾನು ಮಾತಾಡಲಿಲ್ಲ, ಸುಮ್ಮನೆ ರವಿಚಂದ್ರನ್ ಅಶ್ವಿನ್ ಅಂತ ಹೇಳಿದೆ. ಹಲವು ವರ್ಷಗಳ ನಂತರ ಅಶ್ವಿನ್ ಅವರು ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. CSK ವಾಪಸ್ ಅಶ್ವಿನನ್ನು ಬೈ ಮಾಡಿರೋದು ಅದು ಒಂದು ಲೋಕಲ್ ಫ್ಲೇವರ್ ಆ್ಯಡ್ ಮಾಡಿದೆ. ಆ್ಯಂಡ್ ಹೀಸ್ ದ ಲೆಜೆಂಡ್ ಯಾರ್, ಕ್ರಿಕೆಟಿಂಗ್ ಬ್ರೈನಿ ಅಂತ ಹೇಳ್ತಾರಲ್ಲ, ಆ ಒಂದು ಪರ್ಸನ್ ಅಶ್ವಿನ್ ಅವರು ಕೂಡ ತನ್ನ ಕರಿಯರ್ನ ಕೊನೆಯ ಕೆಲವು ವರ್ಷಗಳನ್ನು ಹೋಮ್ ತಂಡ ಅಂದರೆ ಏನು CSK ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿ ಆಡಲಿಕ್ಕೆ ಅವರು ಕೂಡ ಪರ್ಸ್ನಲಿ ಬಹಳ ಇಷ್ಟಪಟ್ಟಿದ್ರು ಆ್ಯಂಡ್ ಅವರ ಕನಸು ನೆರವೇರಿತು. CSK ಅಶ್ವಿನ್ ಅವ್ರನ್ನ ಬೈ ಮಾಡಿತ್ತು. ಆ್ಯಂಡ್ ಚೆನ್ನೈ ಪಿಚ್ಚಿಗೆ ಹೇಳಿ ಮಾಡಿಸಿದಂಥ ಆಟಗಾರ ಅಶ್ವಿನ್, ಭಯಂಕರ ಲೆಥಲ್ ಬೌಲರ್, ಅದರಲ್ಲಿ ಏನು ಡೌಟೇ ಇಲ್ಲ. ಜಡೇಜಾಗೆ ಒಳ್ಳೆ ಸಾಥ್ ಕೊಡ್ತಾರೆ ಅಶ್ವಿನ್ ಅವರು. ಅವರಿಬ್ಬರಿಗೆ ಸಾಥ್ ಕೊಡಲಿಕ್ಕೆ ನೂರ್ ಅಹಮದ್ ಅವರಿದ್ದಾರೆ ಹೋಮ್ ಪಿಚ್ಚಲ್ಲಿ. ಹೊರಗಡೆ ಅವೇ ಮ್ಯಾಚಲ್ಲಿ ಸ್ಪಿನ್ ಪಿಚ್ ಅಲ್ಲ ಅಂತಿದ್ರೆ ಸ್ಯಾಮ್ ಕರನ್ ಅವ್ರನ್ನ ಯೂಸ್ ಮಾಡ್ಬೋದು. ಆಗ ಸ್ಯಾಮ್ ಕರನ್, ರವೀಂದ್ರ ಜಡೇಜಾ ನಂತರ ಸ್ಯಾಮ್ ಕರನ್ ಬಂದು ಮತ್ತೆ ಧೋನಿ ಅವರು ಬರ್ಬೋದು, ಗೊತ್ತಿಲ್ಲ. ಇಫ್ ಸ್ಯಾಮ್ ಕರನ್ ಈಸ್ ಇನ್ ದಿ ಸ್ಕ್ವಾಡ್, ಆವಾಗ ಜಡೇಜಾ ನಂತರ ಸ್ಯಾಮ್ ಕರನ್ ಬಂದು ಆಡಿ ಲಾಸ್ಟಿಗೆ 3 ಓವರ್ ಧೋನಿ ಅವರಿಗೆ ಆಡಲಿಕ್ಕೆ ಕೊಡ್ಬೋದು, ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ನೂರ್ ಅಹಮದ್ / ಸ್ಯಾಮ್ ಕರನ್ ಅಂತ ಇಟ್ಟಿದ್ದಾನೆ. ಅದಾದಮೇಲೆ ಮತ್ತು ಇಬ್ಬರು ಫಾಸ್ಟ್ ಬೌಲರ್ಸ್, ಖಲೀಲ್ ಅಹಮದ್ ಮತ್ತು ಪಾತಿರಾನ್ ಅವರು. ಪಾತಿರಾನ್ನ ಬೇಕೇ ಬೇಕು ಅವರಿಗೆ, ಯಾಕಂದರೆ CSKಗೆ ಡೆತ್ ಓವರ್ಸಲ್ಲಿ ಕೆಲವೊಂದು ತುಂಬ ವೈಡ್ ಆಗ್ತಾರೆ, ಡ್ಯೂವೆಲ್ಲ ಇದೆ, ತುಂಬ ವೈಡ್ ಆಗ್ತಾರೆ ಪಾತಿರಾನ್ ಅವರು. ಬಟ್ ಆ ಓವರಲ್ಲಿ ಒಂದು 2 ಯಾರ್ಕರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೆತ್ ಓವರ್ಸಲ್ಲಿ ಪಾತಿರಾನ್ ಅವರ ಕಡೆಯಿಂದ. ಅಪ್ ಫ್ರಂಟ್ ಹಾಕಲಿಕ್ಕೆ ಖಲೀಲ್ ಅಹಮದ್ ಅವರು ಇದ್ದಾರೆ. ಇಲ್ಲ, ಪಾತಿರಾನ್ ಅವರು ಕೈ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಇದ್ದರೆ, ಕನ್ಸಿಸ್ಟೆಂಟಾಗಿ ಫೇಲ್ ಆಗ್ತಾ ಇದ್ದಾರೆ ಅಂತಿದ್ರೆ ಆವಾಗ ಆಪ್ಷನ್ ಉಂಟಪ್ಪ. ನಥನ್ ಎಲ್ಲಿಸ್ ಅವರಿದ್ದಾರೆ. ಈ ಥರ ಬ್ಯಾಕಪ್ ಪ್ಲೇಯರ್ಸ್ ಬೌಲರ್ಸಿಗೆ ಇದ್ದಾರೆ, ಖಂಡಿತವಾಗಿ ಸಹ ಇದ್ದಾರೆ. ಆ್ಯಂಡ್ ಈವನ್ ಸ್ಪಿನ್ ಬೌಲಿಂಗಲ್ಲಿ ಶ್ರೇಯಸ್ ಗೋಪಾಲು ಇವರೆಲ್ಲ ಇದ್ದಾರೆ ಬ್ಯಾಕಪ್ ಬೌಲರ್ಸ್ ಆಗಿ. ಬಟ್ ಸ್ಟಿಲ್ ಮೇನ್ ಪ್ಲೇಯಿಂಗ್ 11 ಇದೇ ಇರ್ತದೆ ಅಂತ. ಎಸ್ಪೆಷಲಿ ಹೋಮ್ ಪಿಚ್ಚಲ್ಲಿ, ಚೆನ್ನೈ ಪಿಚ್ಚಲ್ಲಿ ಖಂಡಿತ ಅವರು 3 ಸ್ಪಿನ್ನರ್ಸನ್ನು ಹಾಕ್ಕೊಳ್ತಾರೆ, ನೂರ್ ಅಹಮದ್, ಅಶ್ವಿನ್, ಜಡೇಜಾ, ಮತ್ತು ಬ್ಯಾಕಪ್ ಸ್ಪಿನ್ನರ್ ಆಗಿ ಮತ್ತು ಪುನಃ ತಂಡದಲ್ಲೇ ಪ್ಲೇಯಿಂಗ್ 11ಅಲ್ಲಿ ಬ್ಯಾಕಪ್ ಸ್ಪಿನ್ನರ್ ಆಗಿ ರವೀಂದ್ರ ಅವರು ಕೂಡ ಇದ್ದಾರೆ. ಸೊ ಆದ್ದರಿಂದ ಬೌಲಿಂಗ್ ಬಗ್ಗೆ ಏನು ಟೆನ್ಷನ್ ಇಲ್ಲ, ಬ್ಯಾಟಿಂಗ್ ಬಗ್ಗೆ ಸಹ ಟೆನ್ಷನ್ ಇಲ್ಲ. ಏನು ಟೆನ್ಷನ್ ಅಂತಂದರೆ ಬ್ಯಾಟಿಂಗ್ ರಿಪ್ಲೇಸ್ಮೆಂಟ್ ಅಂತ ಒಂದು ಹೇಳ್ತಾರಲ್ಲ, ಇಲ್ಲ ಒಬ್ಬ ಫೇಲ್ ಆದರೆ ಇನ್ನೊಬ್ಬನನ್ನು ಆಡಿಸುವ ಅಂತ, ಆ ಥರ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಸ್ವಲ್ಪ ಕಡಿಮೆ. ರಾಹುಲ್ ತ್ರಿಪಾಠಿ ಥರವೇ ಆಡುವಂಥ ಆಟಗಾರ ವಿಜಯ್ ಶಂಕರ್, ಅವರ ಥರವೇ ಆಡುವಂಥ ಆಟಗಾರ ದೀಪಕ್ ಕೂಡ. ಬಟ್ ಎಲ್ಲಿಯಾದರೂ ರವೀಂದ್ರ ಫೇಲ್ ಆದರೆ ಅಥವಾ ಶಿವಮ್ ದುಬೆ ಕಂಟಿನ್ಯೂಸ್ ಆಗಿ ಫೇಲ್ ಆಗ್ತಾಯಿದ್ದಾರೆ, ಆವಾಗ ಸ್ವಲ್ಪ ಟೆನ್ಷನ್ ಆಗೇ ಆಗ್ತದೆ. ಬಟ್ ಶಿವಮ್ ದುಬೆ ಅವ್ರನ್ನ ಬರೀ ಸ್ಪಿನ್ ಬ್ಯಾಷರ್ ಆಗಿ CSK ಯೂಸ್ ಮಾಡಿಕೊಳ್ತದೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಾಸ್ಟ್ ಬೌಲರ್ ಬೇಕಿದ್ರೆ ಅನ್ಶುಲ್ ಕಾಂಬೋಜ್ ಭಯಂಕರ ಒಳ್ಳೆ ಪ್ರಾಸ್ಪೆಕ್ಟ್. ಮುಂಬೈ ಅವ್ರು ಯಾಕೆ ಬಿಡ್ ಮಾಡಲಿಲ್ಲ ಅಂತ ನಂಗೆ ಅರ್ಥ ಇಲ್ಲ, ಅಥವಾ ಅವ್ರನ್ನ ಬೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅನ್ಶುಲ್ ಕಾಂಬೋಜ್ ಅವರನ್ನು. ಮುಂಬೈ ಅವರು ಏನೋ ಬೇಡ ಅಂತ ಹೇಳಿದರು. ಆ್ಯಂಡ್ ಅನ್ಶುಲ್ ಕಾಂಬೋಜ್ ಅಂತಲೇ ಅಂದ್ಕೊಳ್ತಾನೆ, ಅವರು ರಣಜಿಯಲ್ಲಿ ಒಂದೇ ಇನ್ನಿಂಗ್ಸಲ್ಲಿ 10 ವಿಕೆಟ್ ಪಡೆದಿದ್ರು, ಒಳ್ಳೆ ಆಟಗಾರ. ಮತ್ತು ಮುಖೇಶ್ ಚೌಧರಿ ಅಪ್ ಫ್ರಂಟ್ ಬಾಲ್ ಹಾಕಬೇಕು, ಸ್ವಿಂಗ್ ಬೌಲರ್ ಬೇಕು ಅಂತಂದರೆ ಮುಖೇಶ್ ಚೌಧರಿ ಇದ್ದಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಆಗಿಂದ ವಿಜಯ್ ಶಂಕರ್ ಮತ್ತು ದೀಪಕ್ ಕೂಡ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಅದೇ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇರ್ತಾರೆ. ಬ್ಯಾಟ್ಸ್ಮನ್ ಬೇಕು ಅಂತ ಇದ್ದರೆ ಓವರಾಲ್ ಒಳ್ಳೆ ಟೀಮ್. ಹೋಮ್ ಪಿಚ್ CSKಗೆ ಹೋಮ್ ಪಿಚ್ ಚೆನ್ನೈ ಪಿಚ್ಚಲ್ಲಿ ಹೇಳಿ ಮಾಡಿಸಿದಂಥ ತಂಡ. ಅವೇ ಬಂದರೆ ಒಂಚೂರು ಒದ್ದಾಡಬಹುದು. ಎಲ್ಲಿ ಆದರೂ
ಯಾವುದಾದ್ರೂ ತಂಡ ಒಪೊನೆಂಟ್ ತಂಡ 220 ಮೇಲೆ ಹೊಡೆದ್ರೆ ಈ ತಂಡ ಚೇಸ್ ಮಾಡಬಲ್ಲರ, ಅದು ಡೌಟ್. 220 ಯಾವುದಾದ್ರು ಒಪೊನೆಂಟ್ ಟೀಮ್ 220 ರನ್ ಹೊಡೆದ್ರೆ ಆವಾಗ ಈ ತಂಡ ಅದನ್ನು ಚೇಸ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 200 ತನಕ ಯು ಕ್ಯಾನ್ ರಿಲೈ ಆನ್ ದಿಸ್ ಟೀಮ್. 220 ಅಂತೆಲ್ಲ ಎಲ್ಲರೂ ಟಾರ್ಗೆಟ್ ಇದ್ದರೆ ಆಗ ಸ್ವಲ್ಪ ಕಷ್ಟ ಆಗ್ತದೆ, ಖಂಡಿತವಾಗಿ ಸಹ ಕಷ್ಟ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಗಾಯಕ್ವಾಡ್ ನಿಂತಿರಾಗ್ತದೆ. ಗಾಯಕ್ವಾಡ್ ಅವ್ರದ್ದು ಇನ್ನಿಂಗ್ಸ್ ನಿಮ್ಗೆ ಗೊತ್ತುಂಟಲ್ಲ, ಫಸ್ಟ್ 10 ಓವರ್ ಸ್ಲೋ ಇರ್ತದೆ, ಅದು ನೆಕ್ಸ್ಟ್ 10 ಓವರಲ್ಲಿ ಗೊತ್ತೇ ಆಗೋದಿಲ್ಲ, ಗೇರ್ ಚೇಂಜ್ ಆಗಿದ್ದೇ ಗೊತ್ತಾಗೋದಿಲ್ಲ. ಸೊ ಅವರ ಕ್ಯಾಪ್ಟನ್ ಗಾಯಕ್ವಾಡ್ ಈ ಸೀಸನಲ್ಲಿ ಕ್ಲಿಕ್ ಆಗಲೇಬೇಕು. ಆವಾಗ ಮಾತ್ರ ಓವರ್ ಆಲ್ ಟೀಮ್ ಒಳ್ಳೆ ಉಂಟು. ಬಟ್ ನನ್ನ ಮಾತನ್ನು ನೀವು ಒಪ್ಪಿಕೊಳ್ತೀರಾ CSK ಫ್ಯಾನ್ಸ್? ಒಂದು ಫೈರ್ ಪವರ್ ಒಂಚೂರು ಏನೋ ಕಡಿಮೆ ಆಯಿತಾ? ಹೌದು ಅಂತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಸ್, ಇವತ್ತು ಸಂಜೆ KKR ಕಳೆದ ಸಲದ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದರ ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.